ನಮಸ್ಕಾರ. ಕಾಂಗ್ರೆಸ್ ಮತ್ತೆ ಬಿಜೆಪಿ ಒಂದು ರೀತಿ ಒಂದೇ ನಾಣ್ಯದ ಎರಡು ಮುಖಗಳು ಅನ್ನೋದಕ್ಕೆ ಇಲ್ಲಿ ಎರಡು ಸತ್ಯ ಸಂಗತಿಗಳನ್ನು ಸ್ಟೋರಿಗಿರಿ ಅಂತ ಹೇಳಕ್ ಹೋಗಲ್ಲ. ಯಾಕಂದ್ರೆ ಸ್ಟೋರಿನಲ್ಲಿ ನಿಜನೂ ಇರ್ಬೋದು, ಸುಳ್ಳು ಇರ್ಬೋದು. ಕಾಂಗ್ರೆಸ್ ಮತ್ತೆ ಬಿಜೆಪಿ ಒಂದೇ ನಾಣ್ಯದ ಎರಡು ಮುಖಗಳು. ಕರ್ನಾಟಕದ 7 ಕೋಟಿ ಜನರನ್ನ ದಡ್ಡರನ್ನಾಗಿ ಮಾಡುತ್ತಾ ಇವೆ ಅನ್ನೋದಕ್ಕೆ ಒಂದು IAS, ಒಂದು IPS, ಇಬ್ಬರು ಅಧಿಕಾರಿಗಳ ಸತ್ಯ ಸಂಗತಿಯನ್ನ ನಿಮಗೆ ತಿಳಿಸಲೇಬೇಕು. ಒಂದು ಬೆಳಗ್ಗೆ ಪೋಸ್ಟ್ ಹಾಕಿದ್ವಿ. ಕರ್ನಾಟಕದ IAS ಅಧಿಕಾರಿ, ಸದಾ ಸುದ್ದಿಯಲ್ಲಿರುವ ಮಹಿಳಾ IAS ಅಧಿಕಾರಿ ರೋಹಿಣಿ ಸಿಂಧೂರಿ ಬಗ್ಗೆ. ರೋಹಿಣಿ ಸಿಂಧೂರಿಯವರು ಕಳೆದ ಕೆಲವು ತಿಂಗಳಿಂದ ಮೈನಿಂಗ್ ಡಿಪಾರ್ಟ್ಮೆಂಟ್, ನಮ್ಮ ಮಿನಿಸ್ಟರ್ ಮಲ್ಲಿಕಾರ್ಜುನ್ ಅವರ ಮೈನಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾ ಇದ್ರು. ಅಲ್ಲಿ ಅದಾನಿ ಅವರ ಬಳಿಯಿಂದ, ಅದಾನಿ ಕಂಪನಿಯಿಂದ ಒಂದು 800 ಕೋಟಿ ವಸೂಲಿ ಆಗ್ಬೇಕಾಗಿತ್ತು. ಮತ್ತೆ ಮೈನಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅತಿ ಹೆಚ್ಚಿನ ಲೂಟಿ ಮತ್ತೆ ಭ್ರಷ್ಟಾಚಾರದಿಂದ ಅವರನ್ನ ಆ ಮೈನಿಂಗ್ ಡಿಪಾರ್ಟ್ಮೆಂಟ್ ಇಂದ ತೆಗೆದು ಸೈಡ್ಗಿಟ್ರು. ಬಟ್ ಈಗ ಮತ್ತೆ ಸುದ್ದಿಲಿದ್ದಾರೆ. ಕಾರಣ ಏನು ಅಂತಂದ್ರೆ, ಮೈಸೂರಿನ ಜಿಲ್ಲಾಧಿಕಾರಿಯಾಗಿದ್ದಾಗ 2021ರಲ್ಲಿ 13 ರೂಪಾಯಿ ಬ್ಯಾಗ್ ಅನ್ನ ಕರ್ನಾಟಕ ಹ್ಯಾಂಡ್ಲೂಮ್ ಕಾರ್ಪೊರೇಷನ್ ಇಂದ 13 ರೂಪಾಯಿ ಬ್ಯಾಗ್ ಅನ್ನ 52 ರೂಪಾಯಿಗೂ 53 ರೂಪಾಯಿಗೂ ಅಂದಾಜು ಪರ್ಚೇಸ್ ಮಾಡಿ ಅದಕ್ಕೆ ಅನುಮತಿ ಕೊಟ್ಟು ಅದರಲ್ಲಿ 5.8 ಕೋಟಿ ನಷ್ಟ ಆಗಿದೆ ಅಂತ ಆಕೆ ಮೇಲೆ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ACB ಮತ್ತೆ ಲೋಕಾಯುಕ್ತವರು ಕಳೆದ 5 ವರ್ಷಗಳಿಂದ ಸರ್ಕಾರಕ್ಕೆ ಅನುಮೋದನೆ ಕಳಿಸ್ತಾ ಇದ್ದಾರೆ. ಯಾಕಂದ್ರೆ ಇವ್ರನ್ನ ಪ್ರಾಸಿಕ್ಯೂಟ್ ಮಾಡಬೇಕು ಅಂತಂದ್ರೆ ಸರ್ಕಾರ ಅದಕ್ಕೆ ಪರ್ಮಿಷನ್ ಕೊಡಬೇಕು. 2022ರಲ್ಲಿ ಕಡ್ತಾ ಹೋಗಿದೆ. ಬಿಜೆಪಿ ಇರ್ಬೇಕಾದ್ರೆ ಪರ್ಮಿಷನ್ ಕೊಟ್ಟಿಲ್ಲ. 2025 2 ಬಾರಿ ಹೋಗಿದೆ. ಕಾಂಗ್ರೆಸ್ ಸಿದ್ದರಾಮಯ್ಯ ಇರ್ಬೇಕಾದ್ರೆ ರೋಹಿಣಿ ಸಿಂಧೂರಿ ಅವ್ರ ಮೇಲೆ FIR ಮಾಡಿ ತನಿಖೆ ಮಾಡಕ್ಕೆ ಬಿಜೆಪಿನೂ ಒಪ್ಪಲಿಲ್ಲ, ಕಾಂಗ್ರೆಸ್ ಒಪ್ಪಲಿಲ್ಲ. ಇಬ್ರು ಒಪ್ಪಲಿದಾಗ ಇದು ಹೈಕೋರ್ಟ್ಗೆ ಹೋಗುತ್ತೆ. ಆ ಹೈಕೋರ್ಟ್ ಅಲ್ಲಿ ಈಗ ಹೈಕೋರ್ಟ್ ಯಾವಾಗ ಸರ್ಕಾರ ಈಕೆನ ಪ್ರೊಟೆಕ್ಟ್ ಮಾಡಕ್ಕೆ ಎರಡು ಸರ್ಕಾರಗಳು, ಅದು ಬಿಜೆಪಿ ಮತ್ತೆ, ನಾನು ಯಾಕೆ ಹೇಳಿದೆ ಅಂತಂದ್ರೆ ಒಂದೇ ನಾಣ್ಯದ ಎರಡು ಮುಖಗಳು ಕಾಂಗ್ರೆಸ್ ಮತ್ತೆ ಬಿಜೆಪಿ ಅನ್ನೋದಕ್ಕೆ ಒಬ್ಬ ಈ IAS ಅಧಿಕಾರಿಯ ಐ ಥಿಂಕ್ ಕರ್ತವ್ಯ ಲೋಪನ ಅಥವಾ ಗೊತ್ತಿದ್ದು ಈ ರೀತಿಯ ಒಂದು ಐ ಥಿಂಕ್ ಟೆಂಡರ್ಗಳಿಗೆ ಅನುಮೋದನೆ ಕೊಟ್ಲ ಈಕೆ. ಸೊ ಈ ಎಲ್ಲಾ ವಿಚಾರಗಳನ್ನ ಈಗ ಹೈಕೋರ್ಟ್ FIR ಮಾಡಿ ಅಂತ ಹೇಳಿದೆ. ಜಸ್ಟ್ ಇಮ್ಯಾಜಿನ್, ತನ್ನ ಮೇಲೆ ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳೋ ಅಂತ ಇದೇ ಸಿದ್ದರಾಮಯ್ಯ ತಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಕಪ್ಪು ಚುಕ್ಕೆ ಇಲ್ಲ, ಭ್ರಷ್ಟಾಚಾರ ಮುಕ್ತ, ಭ್ರಷ್ಟಾಚಾರ ವಿರೋಧಿ ಅಂತ ಹೇಳ್ಕೊಳೋ ಸಿದ್ದರಾಮಯ್ಯ 5 ಕೋಟಿ ನಷ್ಟ ಆಗಿದೆ ಬ್ಯಾಕ್ ಪರ್ಚೇಸಿಂಗ್ ಅಲ್ಲಿ. ನೀವು ಕೇಳ್ಬೋದು ಬೇರೆ ಅಧಿಕಾರಿಗಳು ಮಾಡ್ತಾ ಇಲ್ಲ ಅಂತ. ಬೇರೆ ಅಧಿಕಾರಿಗಳು ಮಾಡ್ತಾ ಇದೆ, ಅವ್ರ ಮೇಲೆನಾದ್ರೂ ಕೂಡ ನಾವು ಅವ್ರ ವಿರುದ್ಧನೂ ಕೂಡ ಇದೇ ಧ್ವನಿಯನ್ನು ಎತ್ತೀವಿ. ಒಬ್ಬ IAS ಅಧಿಕಾರಿಯನ್ನ ಬಿಜೆಪಿ ಪ್ರೊಟೆಕ್ಟ್ ಮಾಡುತ್ತೆ, ಒಬ್ಬ IAS ಅಧಿಕಾರಿ ಸಿಂಧೂರಿಯನ್ನ ಕಾಂಗ್ರೆಸ್ ಪ್ರೊಟೆಕ್ಟ್ ಮಾಡುತ್ತೆ ಅಂತಂದ್ರೆ ಯಾವ ಮಟ್ಟದ ಭ್ರಷ್ಟಾಚಾರ ಕರ್ನಾಟಕದಲ್ಲಿ ತುಂಬಿ ತುಳುಕ್ತಾ ಇದೆ. ವಿ ಜಸ್ಟ್ ವಾಂಟೆಡ್ ಟು, ನಾವು ನಿಮ್ಗೆ ಒಂದು ಪ್ರೆಸೆಂಟೇಷನ್ ಕೊಡಬೇಕು ಅಂತ ಅಷ್ಟೇ. ಖಂಡಿತವಾಗಿ ನಮ್ಗೇನು ಆಕ್ರೋಶ ಇಲ್ಲ. ಕಾರಣ ಯಾಕೆ ಅಂತಂದ್ರೆ, ನಾವು ನೀವೆಲ್ಲ ಓಟ್ ಹಾಕಿ ಇಂಥ ಮನೆ ಹಾಲ್ಡರ್ಗಳಿಗೆ ನಾವು ವಿಧಾನಸೌಧದಲ್ಲಿ ಕುಣಿಸಿರೋದು. ಈ ಮನೆ ಹಾಲ್ಡರು, ಈ ಭ್ರಷ್ಟಾಚಾರವನ್ನ ಮಾಡುವಂತ ಈ MLAಗಳು 224 MLAಗಳಲ್ಲಿ ಒಬ್ಬ ಸಿಗಲ್ಲ ನಿಮ್ಗೆ ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡ್ಲಿಕ್ಕೆ. ಯಾರಾದ್ರೂ ನಮ್ಮಂತವ್ರು ಒಂದು ವಿಡಿಯೋ ಮಾಡಾಕಿದ್ರೆ ಅವನು ಯಾವನೋ ಪೊಲೀಸೋನೋ ಒಂದು FIR ಮಾಡ್ಕೊಂಡು ಇನ್ ವಿಡಿಯೋ ಮಾಡಾಕಿ ತಪ್ಪು ಅಂತ FIR ನ ಮತ್ತೆ ನೋಟಿಸ್ ಎತ್ಕೊಂಡು ಮನೆ ಹತ್ರಕ್ಕೆ ಬರೋ ಅಂತ ಈ ಕಚ್ಚಡ ಭ್ರಷ್ಟಾಚಾರ ಮಾಡುವ ಸರ್ಕಾರಗಳ ಬಟ್ಟಂಗಿಗಳು ಪೊಲೀಸರು ಬರೋದಾದ್ರೆ, ಒಬ್ಬ IAS ಅಧಿಕಾರಿ 5.8 ಕೋಟಿ ನಷ್ಟ ಮಾಡಿದ್ರೆ ಸತತವಾಗಿ 5 ವರ್ಷ ಆಕೆಯನ್ನ ಪ್ರೊಟೆಕ್ಟ್ ಮಾಡಿದೆ ಇದೇ ಬಿಜೆಪಿ ಅಂಡ್ ಕಾಂಗ್ರೆಸ್. ಇದೇ ಬಿಜೆಪಿ ಅಂಡ್ ಕಾಂಗ್ರೆಸ್.
ಇದೇ ಬಿಜೆಪಿ ಅಂಡ್ ಕಾಂಗ್ರೆಸ್ ಸತತ 5 ವರ್ಷಗಳ ಕಾಲ ಒಬ್ಬ IAS ಅಧಿಕಾರಿ 13 ರೂಪಾಯಿ ಬ್ಯಾಗ್ ಅನ್ನ 50 ರೂಪಾಯಿ ಕೊಟ್ಟು ತಗೊಂಬ ಪರ್ಚೇಸ್ ಮಾಡಕ್ಕೆ ಆದೇಶ. ಇದಕ್ಕೆಲ್ಲ ನಿಜವಾಗ್ಲೂ ಇವರು IAS ಎಕ್ಸಾಮ್ ಬರೀಬೇಕಾ? UPSC ನಲ್ಲಿ ಪಾಸ್ ಆಗಿನೇ ಇಂಥ ಕೆಲಸ ಮಾಡ್ಬೇಕಾ? ಬೇಡ ಬಿಡಿ. ಅದ್ರ ಬದಲು ಆರಾಮಾಗಿ ಏನು ಓದಿಲ್ದಿರೋ ಅಂತವ್ರು, 10ನೇ ಕ್ಲಾಸ್ ಪಾಸ್ ಆಗಿರೋ ಅಂತವ್ರು, 2nd PC ಫೇಲ್ ಆಗಿರೋ ಅಂತವ್ರು ಮಂತ್ರಿಗಳಿಗೂ ಮತ್ತೆ ಈ ಒಂದು ಅಧಿಕಾರಿಗಳಿಗೆ ಏನು ವ್ಯತ್ಯಾಸ ಅಂತ ಈ ಮೂಲಕ ಕೇಳುತ್ತಾ, ಒಂದು IAS ಅಧಿಕಾರಿಯ ಕತೆ. ಒಬ್ಬ ರೋಹಿಣಿ ಸಿಂಧೂರಿಯನ್ನ ಬಿಜೆಪಿ ಅಂಡ್ ಕಾಂಗ್ರೆಸ್ ಇಬ್ರು ಪ್ರೊಟೆಕ್ಟ್ ಮಾಡ್ತಾರೆ ಅಂತಂದ್ರೆ, ಯಾರಾದ್ರೂ ಸಣ್ಣ ಪುಟ್ಟ ನಮ್ಮಂತವ್ರು ವಿಡಿಯೋ ಮಾಡಾಕಿದ್ರೆ ಕಿತ್ತೋಗಿರೋದೊಂದು ಸುಳ್ಳು FIR ಮಾಡ್ಕೊಂಡು ಬನ್ನಿ ನಮ್ಮ ತನಿಖೆಗೆ ನಿಮ್ ಮೊಬೈಲ್ ಕೊಡಿ ಅಂತ ಕೇಳೋ ಅಂತ ಈ ಭ್ರಷ್ಟಾಚಾರ ತುಂಬಿದ ವ್ಯವಸ್ಥೆಯ ಪೊಲೀಸರಾಗಿರ್ಬೋದು, ಈ ಸರ್ಕಾರಗಳು ಒಂದು ವಿಡಿಯೋ ಮಾಡಾಕರೆ FIR ಮಾಡು ಅಂತ ಹೇಳೋ ಅಂತ ಇಂಥ ಬಟ್ಟಂಗಿಗಳ ಸರ್ಕಾರ ಆಗಿರ್ಬೋದು. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇಂಥ IAS ಅಧಿಕಾರಿ ಯಾರು 5.8 ಕೋಟಿ 80 ಲಕ್ಷ ಸರ್ಕಾರದ ಬೊಕ್ಕಸಕ್ಕೆ ಲಾಸ್ ಮಾಡಿದ್ರು, ಅಂತ IAS ಅಧಿಕಾರಿಯನ್ನ 5 ವರ್ಷಗಳ ಕಾಲ ಬಿಜೆಪಿ ಸರ್ಕಾರ ಮತ್ತೆ ಕಾಂಗ್ರೆಸ್ ಸರ್ಕಾರ ಪ್ರೊಟೆಕ್ಟ್ ಮಾಡಿದೆ ಅಂತಂದ್ರೆ, ಜಸ್ಟ್ ಇಮ್ಯಾಜಿನ್ ಯಾವ ಮಟ್ಟದ ಭ್ರಷ್ಟಾಚಾರವನ್ನ ಇವರುಗಳು ಪ್ರೋತ್ಸಾಹ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಅಲ್ರಿ, ಕಿತ್ತೋಗಿರೋದು ಯಾವ್ದೋ ಒಂದು ವಿಡಿಯೋ, ಈ ತರ ವಿಡಿಯೋ ಮಾಡಾಕ್ರೆ ಅದರಲ್ಲಿ ತಪ್ಪು ಹುಡುಕಿ, ಓಹೋ ಏನು ನೇಣಗಂಬದ ಶಿಕ್ಷೆ ತರ ಇವುಗಳು ಈ ಪೊಲೀಸ್ ಅವ್ರನ್ನ ಬಳಸಿ ಸುಳ್ಳು FIR ಗಳನ್ನ ಮಾಡೋದು. ಅವಳ ಮೇಲೆ, ಆಕೆ ಮೇಲೆ FIR ಮಾಡಕ್ಕೆ ಪರ್ಮಿಷನ್ ಕೊಡಕ್ಕೆ 5 ವರ್ಷ ಸತತವಾಗಿ ಯಾವ ಮಟ್ಟದ ಮಾಫಿಯಾಗಳನ್ನ ಬಿಜೆಪಿ ಮತ್ತೆ ಕಾಂಗ್ರೆಸ್ ಭ್ರಷ್ಟ ಅಧಿಕಾರಿಗಳನ್ನ ಪ್ರೊಟೆಕ್ಟ್ ಮಾಡಕ್ಕೆ ಬಳಸ್ತಾರೆ ಅನ್ನೋದಕ್ಕೆ ಇದೊಂದು ಸೂಕ್ತ ನಿದರ್ಶನ. ದಿಸ್ ಇಸ್ ದ ವೆರಿ ಗುಡ್ ಎಕ್ಸಾಂಪಲ್. ಯಾಕೆ ನಾನು ಪದೇ ಪದೇ ಹೇಳ್ತೀನಿ, ವಂಶ ಪರಂಪರವಾದಂತ ಆಡಳಿತ ಕರ್ನಾಟಕದಲ್ಲಿ ಬದಲಾವಣೆ ಆಗಬೇಕು. ಸರ್ಕಾರಕ್ಕೆ ಬರುವಂತ ತೆರಿಗೆಗಳು ಜನರಿಗೆ ವಾಪಸ್ ಹೋಗ್ಬೇಕು. ಎಲ್ಲೋಗುತ್ತೆ? ಒಂದು ಬ್ಯಾಗ್ ಅನ್ನ ಪರ್ಚೇಸ್ ಮಾಡೋದ್ರಲ್ಲಿ 5.8 ಕೋಟಿ ನುಂಗಾಕಿರುವಂತ ವ್ಯವಸ್ಥೆ ಅಧಿಕಾರಿಗಳು ಆಕೆಯನ್ನ ಪ್ರಾಸಿಕ್ಯೂಟ್ ಮಾಡಕ್ಕೆ, ಆಕೆ ಮೇಲೆ FIR ಮಾಡಿ ಆಕೆ ಮೇಲೆ ತನಿಖೆ ಮಾಡ್ಲಿಕ್ಕೆ ಅಡ್ಡ ನಿಂತಂತ ಇದೇ ಬಿಜೆಪಿ ಸರ್ಕಾರ. 2022ರಲ್ಲಿ ಬೊಮ್ಮಾಯಿ ಇರ್ಬೇಕಾದ್ರೆ, ಮೋಸ್ಟ್ಲಿ ಬೊಮ್ಮಾಯಿ ಅನ್ಸುತ್ತೆ, ಬೊಮ್ಮಾಯಿ ಸರ್ಕಾರ ಅನುಮೋದನೆ ಕೊಡ್ಲಿಲ್ಲ. ತದನಂತರ ಬಂದಂತ ಕಪ್ಪು ಚುಕ್ಕೆ ಇಲ್ಲದಂತ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ರಾಹುಲ್ ಗಾಂಧಿ ಸರ್ಕಾರ, ಅವರು ಕೂಡ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಿಲ್ಲ. ಎಂತ ದುರ್ವ್ಯವಸ್ಥೆ, ದುರ್ನಾತದಲ್ಲಿ ಬದುಕ್ತಾ ಇದ್ದೀವಿ ಅಂದ್ರೆ. ಸುಳ್ಳು FIR ಮಾಡ್ರೋ ಉಸಿರು ಒಳ್ಳಿಗಳ ಅಂತಂದ್ರೆ, ಅಲ್ಲೊಂದು ಸುಳ್ಳು FIR ಮಾಡಿ ಮನೆಗಳ ಹತ್ರ ಹುಡ್ಕೊಂಬರೋ ಅಂತ ಇದೆ ಈ ಭ್ರಷ್ಟ ಪೊಲೀಸ್ ಇಲಾಖೆಯ ಬಟ್ಟಂಗಿಗಳು ಮತ್ತೆ ಅವ್ರ ಕೈಯಲ್ಲಿ ಕೆಲಸ ಮಾಡೋ ಅಂತ ಈ ಒಂದು ಐ ಥಿಂಕ್ ಉಸಿರು ಒಳ್ಳೆ ರಾಜಕಾರಣಿಗಳ ಭವಿಷ್ಯವನ್ನ ನೀವು ನಿರ್ಧಾರ ಮಾಡ್ತಾ ಇದ್ದೀರಾ. ದಾವಣಗೆರೆ ಬೈ ಎಲೆಕ್ಷನ್ ಮತ್ತೆ ಐ ಥಿಂಕ್ ಬಾಗಲಕೋಟೆ ಬೈ ಎಲೆಕ್ಷನ್ ಅಲ್ಲಿ ಯೋಚನೆ ಮಾಡಿ ವೋಟ್ ಹಾಕಿ. ನೀವು ಯೋಚನೆ ಮಾಡಿ ವೋಟ್ ಹಾಕಿದ್ರೆ ಮಾತ್ರ ನಿಮ್ಮ ಭವಿಷ್ಯ ಬದಲಾವಣೆ ಆಗತ್ತೆ. ಯಾವ್ದೋ ಸಿದ್ದರಾಮಯ್ಯ ಕೇಳ್ದ, ಯಾವ್ದೋ DK ಶಿವಕುಮಾರ್ ಕೇಳ್ದ, ಯಾವ್ದೋ ಯಡಿಯೂರಪ್ಪ ಕೇಳ್ದ, ಯಾರೋ ಕುಮಾರಸ್ವಾಮಿ ಕಣ್ಣೀರ್ ಹಾಕಿ ಕೇಳ್ದ ಅಂತ ಅವ್ರಗಳಿಗೆ ವೋಟ್ ಹಾಕಿದ್ರೆ 78 ವರ್ಷಗಳ ಕಾಲ ಸತತವಾಗಿ ಲೂಟಿ ನಡೆದಿದೆ. ರಾಜಕಾರಣಿಗಳ ಜೊತೆನಲ್ಲಿ ಈಕ್ವಲ್ ಆಗಿ ಅಧಿಕಾರಿಗಳು ಕೂಡ ಲೂಟಿ ಮಾಡಿದ್ದಾರೆ, ಸಾವಿರಾರು ಕೋಟಿ ಒಡೆಯರಾಗಿದ್ದಾರೆ. ಇದನ್ನ ಬದಲಾವಣೆ ಮಾಡಬೇಕು ಅಂತಂದ್ರೆ ಖಂಡಿತವಾಗಿ ನೀವೆಲ್ಲ ಯೋಚನೆ ಮಾಡಿ. ಒಂದು IAS ಅಧಿಕಾರಿ ಬ್ಯಾಗ್ ಪರ್ಚೇಸ್ ಅಲ್ಲಿ 5.8 ಕೋಟಿ ಅಂದ್ರೆ ಹೆಚ್ಚು ಕಮ್ಮಿ ಅಂದಾಜು 5.25 ಕೋಟಿ ನಷ್ಟ ಮಾಡಿದ್ರೆ, ಈಗ ಅದೇ ಇನ್ನೊಬ್ಬ IPS ಅಧಿಕಾರಿ, ಒಬ್ಬ IAS ಅಂಡ್ IPS ಅಧಿಕಾರಿ ಜಕ್ಕೂರ್ ವಿಲ್ಲಾದಲ್ಲಿ ಹೆಣ್ಣು ಮಕ್ಕಳನ್ನ ಕರ್ಕೊಂಡ್ಬಂದು ಪ್ರೀತಿ ಅನ್ನೋ ಹೆಸರಲ್ಲಿ ಅವ್ರಿಗೆ ಡ್ರಗ್ ಇಂಜೆಕ್ಟ್ ಮಾಡಿ ಅವ್ರಗಳನ್ನ ಗ್ಯಾಂಗ್ ರೇಪ್ ಮಾಡಿ ಅದನ್ನ ವಿಡಿಯೋ ಮಾಡಿ ಕಳೆದ ಸುಮಾರು ವರ್ಷಗಳಿಂದ ನಡೀತದಂತ ಈ ಘಟನೆ ಏನಿದೆ, ಅದರಲ್ಲಿ ಒಂದು ಹೆಣ್ಣು ಮಗಳು ಬಂದು ನನ್ನನ್ನ ಪ್ರೀತಿ ನಾಟಕ ಆಡಿ ನಿಖಿಲ್ ಸಕಲೇಶ್ವರ ಮತ್ತೆ ಇನ್ನೊಬ್ಬ ಹುಡುಗರು ಕರ್ಕೊಂಡು ಹೋದ್ರು ಅಂತೇಳಿ ಕಂಪ್ಲೇಂಟ್ ಕೊಟ್ರೆ ನಿಮಗೆ ಆಶ್ಚರ್ಯ ಆಗಬಹುದು. ಈ ಎಲ್ಲ ಕಳೆದ ಕೆಲವು ವರ್ಷಗಳಿಂದ ನಡೆದಂತ ಈ ಡ್ರಗ್ ಪಾರ್ಟಿ, ಹೆಣ್ಮಕ್ಳನ್ನ ಕರ್ಕೊಂಬರೋದು, ಗ್ಯಾಂಗ್ ರೇಪ್ ಮಾಡೋದು, ವಿಡಿಯೋ ಮಾಡೋದು, ಆ ಜಕ್ಕೂರ್ ವಿಲ್ಲಾದ ಓನರ್ ಬಂದ್ಬಿಟ್ಟು ಕರ್ನಾಟಕದ ಬೆಂಗಳೂರಿನ ಒಬ್ಬ ಪ್ರತಿಷ್ಠಿತ IPS ಅಧಿಕಾರಿಯ ವಿಲ್ಲಾ ಅದು.
ಆ IPS ಅಧಿಕಾರಿ ಮತ್ತೆ ಆತನ ಪತ್ನಿ ಹೆಸರಿನಲ್ಲಿ ಆ ವಿಲ್ಲಾ ಇದೆ. ಇದುವರೆಗೂ ಅಮೃತಹಳ್ಳಿ ಪೊಲೀಸರು ಆ IPS ಅಧಿಕಾರಿಗೆ ಒಂದು ನೋಟಿಸ್ ಕೊಟ್ಟು ಬಾರಯ್ಯ ಇಲ್ಲಿ ಯಾಕೆ ಅವ್ರಿಗೆ ಕೊಟ್ಟೆ ಅಂತ ಕೇಳಿಲ್ಲ. ಇವತ್ತು ನಾನು ಯಾಕೆ ಈ ವಿಚಾರ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ವಿ ಹ್ಯಾವ್ ರಿಟರ್ನ್ ಟು ಚೀಫ್ ಸೆಕ್ರೆಟರಿ, ಚೀಫ್ ಮಿನಿಸ್ಟರ್. ಯಾಕೆ ಅಂತಂದ್ರೆ ಅಮೃತಹಳ್ಳಿ ಪೊಲೀಸರು ಈ ಕೇಸನ್ನ ಮುಚ್ಚಾಕಕ್ಕೆ ಏನೇನ್ ಪ್ರಯತ್ನ ಬೀಳ್ಬೇಕು ಎಲ್ಲ ಪ್ರಯತ್ನ ಬೀಳ್ತಾ ಇದ್ದಾರೆ. ಇವತ್ತು ಪೇಪರ್ ಅಲ್ಲಿ ಬಂದಿದೆ ಬ್ಲಡ್ ಟೆಸ್ಟ್ ರಿಪೋರ್ಟ್, ಚಿಕ್ಕೂರು ವಿಲ್ಲಾದ ಬ್ಲಡ್ ಟೆಸ್ಟ್ ರಿಪೋರ್ಟ್ ಅಲ್ಲಿ ಅವರು ಡ್ರಗ್ಸ್ ತಗೊಂಡಿಲ್ಲ ಅಂತೇಳಿ ರಿಪೋರ್ಟ್ ಅನ್ನ ಮಾಧ್ಯಮಗಳು ತಿಳಿಸಿದೆ. ನಮಗ್ ಡೌಟ್ ಏನು ಅಂತಂದ್ರೆ, ಈ ಅಮೃತಹಳ್ಳಿ ಪೊಲೀಸರು ತಮ್ಮ ಅಧಿಕಾರಿಯನ್ನ ಬಚಾವ್ ಮಾಡ್ಲಿಕ್ಕೆ, ಪ್ರೊಟೆಕ್ಟ್ ಮಾಡ್ಕೊಳ್ಲಿಕ್ಕೆ, ನೋಡಿ ಒಬ್ಬ ರೋಹಿಣಿ ಸಿಂಧೂರಿಗೆ 5 ವರ್ಷ ಪ್ರೊಟೆಕ್ಟ್ ಮಾಡಿದ್ದಾರೆ ಇದೇ ಬಿಜೆಪಿ ಅಂಡ್ ಕಾಂಗ್ರೆಸ್. FIR ಮಾಡಕ್ಕೆ ಬಿಟ್ಟಿಲ್ಲ, ಪ್ರೊಟೆಕ್ಟ್ ಮಾಡಿದ್ದಾರೆ ಅಂತಂದ್ರೆ, ಅಮೃತಹಳ್ಳಿ ಜಕ್ಕೂರ್ ವಿಲ್ಲಾ ಕೇಸಲ್ಲಿ ಒಬ್ಬ IPS ಅಧಿಕಾರಿ ಮನೆ, ಆ IPS ಅಧಿಕಾರಿ ಮನೆಯಲ್ಲಿ ಏನೇನ್ ಮಾಡಬಾರ್ದು ಎಲ್ಲ ಮಾಡಿದ್ದಾರೆ. ಡ್ರಗ್ ಪಾರ್ಟಿ ಮಾಡಿದ್ದಾರೆ, ಹೆಣ್ಮಕ್ಳನ್ನ ರೇಪ್ ಮಾಡಿದ್ದಾರೆ, ವಿಡಿಯೋ ಮಾಡಿದ್ದಾರೆ, ಆ ಹೆಣ್ಮಕ್ಳನ್ನ ಸಪ್ಲೈ ಚೈನ್ ಬಿಟ್ಟಿದ್ದಾರೆ. ಇಷ್ಟೆಲ್ಲ ಆದಂತ ಆ ಪ್ರಕರಣದಲ್ಲಿ ಅದೇ ಅಮೃತಹಳ್ಳಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ವಿ ರಾಟ್ ಟು ಗವರ್ಮೆಂಟ್ ಆ ಜಕ್ಕೂರ್ ವಿಲ್ಲಾ ಕೇಸನ್ನ ಒಬ್ಬ IPS ಅಧಿಕಾರಿ ಇರೋದ್ರಿಂದ, ದೊಡ್ಡ ದೊಡ್ಡ ಕುಳಗಳಿರೋದ್ರಿಂದ CBIಗೆ ವರ್ಗಾವಣೆ ಮಾಡಿ. ಯಾಕೆ ಅಂದ್ರೆ ಆ ವಿಲ್ಲಾಗೆ ಪೊಲೀಸ್ ಅಧಿಕಾರಿಗಳು ಕೂಡ ಜೀಪ್ ಹಾಕೊಂಡು ಬರ್ತಾ ಇದ್ರು ಅಂತ ಅಕ್ಕಪಕ್ಕದವರು ಹೇಳ್ತಾ ಇದ್ರು. ಇದು ಗ್ರೌಂಡ್ ರಿಪೋರ್ಟ್, ನಾವೇ ಮಾಡಿದಂತ ಗ್ರೌಂಡ್ ರಿಪೋರ್ಟ್ ಅಲ್ಲಿ ಪೊಲೀಸ್ ಅಧಿಕಾರಿಗಳು ತಮ್ಮ ದೈಹಿಕ ಸುಖಕ್ಕೋಸ್ಕರ ಜೀಪ್ಗಳಲ್ಲಿ ಇನೋವಾಗಳು ಎತ್ಕೊಂಡು ಅಲ್ಲಿಗೆ ಬರ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಇಂತಹ ಒಂದು ಕೇಸನ್ನ ಅಮೃತಹಳ್ಳಿ ಪೊಲೀಸರು ಏನೋ ಸಕ್ಸಸ್ಫುಲ್ ಆಗಿ ಮುಚ್ಚಾಕ್ತಾರೆ ಅಂತ ಹೇಳಿ ಇದೇ ಸಿದ್ದರಾಮಯ್ಯನ ಸರ್ಕಾರಕ್ಕೆ CBIಗೆ ವರ್ಗಾವಣೆ ಮಾಡಿ. ಈಗ CBIಗೆ ವರ್ಗಾವಣೆ ಮಾಡಿ ಅಂತ ನಾವು ಲೆಟರ್ ಬರೆದ್ರೆ ಅವರ ಬ್ಲಡ್ ರಿಪೋರ್ಟ್ ಅಲ್ಲಿ ಡ್ರಗ್ಸೇ ಇಲ್ಲ ಅಂತ ನಾವು ನಿಜವಾಗ್ಲೂ ಇದನ್ನ ನಂಬೇಕಾ? ಏನೋ ವೈದ್ಯಾಧಿಕಾರಿಗಳು ಅವ್ರ ಬ್ಲಡ್ ಅಲ್ಲಿ ಡ್ರಗ್ಸೇ ಇಲ್ಲ ಅಂತ ರಿಪೋರ್ಟ್ ಕೊಟ್ಟಿದಾರಂತೆ. ಆರೋಪಿಗಳ ಏನೋ ಬ್ಲಡ್ ಅಲ್ಲಿ ಡ್ರಗ್ ಟ್ರೇಸಸ್ ಇಲ್ಲ ಅಂತ. ನಮಗನ್ಸೋದು ಇದೊಂದು ಮ್ಯಾನಿಪುಲೇಟೆಡ್, ಇದೊಂದು ತಿದ್ದುಪಡಿ ಮಾಡಿ ಸುಳ್ಳು ರಿಪೋರ್ಟ್ ಅನ್ನ ವೈದ್ಯಾಧಿಕಾರಿಗಳಿಂದ ಇದೇ ಅಮೃತಹಳ್ಳಿ ಪೊಲೀಸರು ಪಡೆದುಕೊಂಡು ಈ ಕೇಸನ್ನ ಮುಚ್ಚಾಕುವಂತ ಎಲ್ಲಾ ಕೆಲಸಗಳನ್ನ ಮಾಡ್ತಾರೆ. ಒಂದು ಕಡೆ 5 ವರ್ಷಗಳ ಕಾಲ 5.8 ಕೋಟಿ ನಷ್ಟದ ವಿರುದ್ಧ 5 ವರ್ಷ ರೋಹಿಣಿ ಸಿಂಧೂರಿಗೆ ಪ್ರೊಟೆಕ್ಟ್ ಕೊಟ್ಟಂತ ವಿಧಾನಸೌಧದಲ್ಲಿ ಕೂತ್ಕೊಂಡಂತ 2 ಸರ್ಕಾರಗಳು, ಬಿಜೆಪಿ ಅಂಡ್ ಕಾಂಗ್ರೆಸ್. ಆಮೇಲೆ ಇದುವರೆಗೂ ಆಕೆಯನ್ನ ಪ್ರೊಟೆಕ್ಟ್ ಮಾಡ್ಕೊಂಡೇ ಬಂದಿದೆ. ಈಗ ಅಮೃತಹಳ್ಳಿ ಪೊಲೀಸ್ ಠಾಣೆ ಲಿಮಿಟ್ಸ್ ಅಲ್ಲಿ ಪ್ರೀತಿ ಅನ್ನೋ ಹೆಸರಲ್ಲಿ ಡ್ರಗ್, ಗ್ಯಾಂಗ್ ರೇಪು, ವಿಡಿಯೋ ರೆಕಾರ್ಡು, ಈ ಕೇಸನ್ನು ಸಹ ಅಮೃತಹಳ್ಳಿ ಪೊಲೀಸ್ ಅವರಿಗೆ ಅಲ್ರಿ ಸುಳ್ಳು ಕೇಸ್ ಮಾಡೋ ಅಂತೇಳೋ ಈ ಬಟ್ಟಂಗಿಗಳು ಮಾಡ್ಕೊಂಡು ಬಂದು ಮಾಡಬಾರ್ದು ಕೆಲಸಗಳು ಮಾಡ್ತಾರೆ. ಅದೇ ಒಂದು ಜೆನ್ಯೂನ್ ಕೇಸನ್ನ ನೀನು ತನಿಖೆ ಮಾಡು ಅಂತಂದ್ರೆ, ಇಲ್ಲ ನಮ್ಮ ಬಾಸ್ಗಳವ್ರೆ, ನಮ್ಮ IPS ಅಧಿಕಾರಿಗಳಿದ್ದಾರೆ ಅಂತ ಹೇಳಿ ಮುಚ್ಚಾಕುವಂತ ಈ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲ ವೈ ಐ ಆಲ್ವೇಸ್ ಟೆಲ್, ನಾನು ಹೇಳ್ತಾ ಇರ್ತೀನಿ, ಮುಂಚೆ ನಾವು ಕೂಡ ಬೇಜಾರಾಗ್ತಾ ಇತ್ತು, ಬಟ್ ವಿ ಹ್ಯಾವ್ ಲೆಫ್ಟ್. ಏನಕ್ಕೆ ಅಂತಂದ್ರೆ, ಈಗ ಈ ಒಂದು ಭ್ರಷ್ಟಾಚಾರದ ವ್ಯವಸ್ಥೆಯನ್ನ ಸರಿಪಡ್ಲಿಕ್ಕೆ ಏನೋ RTI ಹಾಕೋದು, ದೂರ ಹಾಕೋದು, ಇದೆಲ್ಲ ಏನು ವರ್ಕೌಟ್ ಆಗಲ್ಲ. ಇದಕ್ಕೊಂದು ಬೇರೆ ದಾರಿಯನ್ನೇ ನಾವು ಮತ್ತೆ ನಮ್ಮ ಟೀಮು ಕಂಡುಹಿಡಿದಿದ್ದೀವಿ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಒಬ್ಬ IAS ಅಧಿಕಾರಿಯನ್ನ ಪ್ರೊಟೆಕ್ಟ್ ಮಾಡುವಂತ JDS, ಕಾಂಗ್ರೆಸ್, BJP ಮತ್ತೆ ಕಾಂಗ್ರೆಸ್ ಒಬ್ಬ IPS ಅಧಿಕಾರಿಯ ಮನೆಯಲ್ಲಿ ಮಾಡಬಾರದ ದಳ್ಳಾಳಿ ಕೆಲಸ ಮಾಡಿಕೊಂಡು, ರೇಪ್ಗಳನ್ನ ಮಾಡಿಕೊಂಡು, ಅಲ್ಲಿ IPS ಅಧಿಕಾರಿಗಳು, ಪೊಲೀಸರು ಮಜಾ ಮಾಡಕ್ ಹೋಗ್ತಾ ಇದ್ರಂತೆ ಜಕ್ಕೂರ್ ವಿಲ್ಲಾದಲ್ಲಿ. ಅಕ್ಕಪಕ್ಕವ್ರು ಹೇಳ್ತಾರೆ ಅಂತ ತನಿಖೆಯನ್ನ ಅಮೃತಹಳ್ಳಿ ಪೊಲೀಸರ ಕೈಯಲ್ಲಿ ಮಾಡಿಸಿ ಇವತ್ತು ಅದನ್ನ ಮುಚ್ಚಾಕುವಂತ ಕೆಲಸವನ್ನ ಈ ಆಡಳಿತ, ಈ ಪೊಲೀಸರು ಮಾಡ್ತಾ ಇದ್ದಾರೆ. ವಿ ವಾಂಟ್ ಆ ಜಕ್ಕೂರ್ ವಿಲ್ಲಾ ಕೇಸಲ್ಲಿ IPS ಅಧಿಕಾರಿ ಇರೋದ್ರಿಂದ ನೀವುಗಳೇನಾದ್ರೂ CBI ಕೊಟ್ಟಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಈ ಒಂದು ಐ ಥಿಂಕ್ ಕೇಸನ್ನ ಸರ್ಕಾರದ ಕುತ್ತಿಗೆಗೆ ಕಟ್ಟಬೇಕಾಗತ್ತೆ ಅಂತ ಈ ಮೂಲಕ ಹೇಳುತ್ತಾ, ದಾವಣಗೆರೆಯಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ, ಯಾರೋ ಮುಸ್ಲಿಂ ಅವ್ರಿಗೆ ವೋಟ್ ಹಾಕ್ಬೇಡಿ, ಮುಸ್ಲಿಂ ಕ್ಯಾಂಡಿಡೇಟ್ಗಳಿಗೆ ವೋಟ್ ಹಾಕ್ಬೇಡಿ ಅಂತ. ಅಲ್ಲ ನೋಡ್ರಿ, ಪ್ರಜಾಪ್ರಭುತ್ವದಲ್ಲಿ ನಾವು ನಿಂತ್ಕೊಂಡು ವೋಟ್ ತಗೊಳಕ್ಕೂ ಯೋಗ್ಯತೆ ಇಲ್ಲ ಅಂತ ಈ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ನಡವಳಿಕೆ ನೋಡಿದ್ರೆ ಯಾವ ಪ್ರಜಾಪ್ರಭುತ್ವವನ್ನ ನಂಬಿಕೊಂಡು ಕಾಡಿಂದ ಬಂದು 2 ಬಾರಿ CM ಆಗಿರೋ ಇದೇ ಸಿದ್ದರಾಮಯ್ಯ ಅಲ್ಲಿ ನಿಂತ್ಕೊಂಡಿರುವಂತ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳಿಗೆ ವೋಟ್ ಹಾಕ್ಬೇಡಿ ಅನ್ನೋದನ್ನ ನೋಡಿದ್ರೆ ಖಂಡಿತವಾಗಿ ಪ್ರಜಾಪ್ರಭುತ್ವ ಬದುಕಿದೆಯಾ? ಇವರು ಬದುಕಿಸಿದಾರ? ಯಾಕೆ ಬೇರೆಯವ್ರು ಯಾಕೆ ನಿಂತ್ಕೊಳ್ಬಾರ್ದು?
ಯಾಕೆ ಓಟ್ ತಗೊಳ್ಬಾರ್ದು? ಯಾಕೆ ನಿಮಗೆ ಓಟ್ ಹಾಕಬೇಕು? ಏನ್ ಮಾಡಿದ್ದೀರಾ ನಿಮ್ಗೆ ಓಟ್ ಹಾಕಿ? ಬಿಜೆಪಿನಲ್ಲೂ ಅದೇ ಭ್ರಷ್ಟಾಚಾರ, ಕಾಂಗ್ರೆಸ್ ಅಲ್ಲೂ ಅದು ತುಂಬು ತುಳುಕ್ತಾ ಇರುವಂತ ಭ್ರಷ್ಟಾಚಾರ ಎಲ್ಲಿಲ್ಲ? ಜನರೇನಾದರೂ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ರೆ, ನನಗೆ ಎಷ್ಟೋ ಜನ ಲೆಟರ್ ಕಳಿಸ್ತಾರೆ, ಸರ್ ನಾನು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದೆ, ಅವ್ರು ಅದನ್ನ ಮುಚ್ಚಾಕಿದ್ದಾರೆ, ಇದನ್ನ ಕ್ಲೋಸ್ ಮಾಡಿ ನಿಮಗೆ ಪ್ರತಿಯನ್ನ ಅದಕ್ಕೆ ಯಾಕೆ ಪೇಪರ್ ವೇಸ್ಟ್ ಮಾಡ್ತೀರಾ? ಲೋಕಾಯುಕ್ತದ ಮೇಲೂ ಕೂಡ ಜನರಿಗೆ ಭರವಸೆ ಇಲ್ಲ. ಯಾಕೆ ಅಂತಂದ್ರೆ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ರೆ ಅದನ್ನ ಕ್ಲೋಸ್ ಮಾಡಿ 2 ತಿಂಗಳು 3 ತಿಂಗಳಲ್ಲಿ ಅವರುಗಳಿಗೆ ಅಕ್ನಾಲಜ್ಮೆಂಟ್ ಕೊಡುವಂತ ಪರಿಸ್ಥಿತಿ ಇವತ್ತು ನಾವು ಬಂದು ನಿಂತ್ಕೊಂಡಿದೆ. ಇವತ್ತು ಈ ರೋಹಿಣಿ ಸಿಂಧೂರಿ ಕೇಸ್ ಏನಿದೆ, 13 ರೂಪಾಯಿ ಬ್ಯಾಗ್ ಅನ್ನ 50 ರೂಪಾಯಿ ಕೊಟ್ಟು ತಗೊಳೋದು, ಒಂದು ದುರಾಡಳಿತ, ಭ್ರಷ್ಟಾಚಾರದ ಒಂದು ವಾಸನೆ ಬಂದು ಗಬ್ಬು ಹೊಡಿತಾ ಇರುವಂತ ಈ ವ್ಯವಸ್ಥೆಯನ್ನ ಬದಲಿಸಬೇಕಾದ್ದು ನಮ್ಮ ಎಲ್ಲರ ಕೆಲಸ ಅಂತ ಹೇಳುತ್ತಾ, ವಿ ಜಸ್ಟ್ ವಾಂಟೆಡ್ ಟು ಟೆಲ್ ಯು ದಟ್ ಒಂದು ಪೊಲಿಟಿಕಲ್ ಆಲ್ಟರ್ನೇಟಿವ್ ನ ಕರ್ನಾಟಕದಲ್ಲಿ ನಾವೆಲ್ಲ ಕ್ರಿಯೇಟ್ ಮಾಡಬೇಕಾಗಿದೆ. ಇದೇ ಕಾಂಗ್ರೆಸ್, ಇದೇ ಬಿಜೆಪಿ, ಇದೇ ಜೆಡಿಎಸ್ ಮೂರನ್ನ ನಂಬಿಕೊಂಡು 78 ವರ್ಷ ನಿಮ್ಮ ಜೀವನವನ್ನ ಹಾಳು ಮಾಡ್ಕೊಂಡಿದ್ದೀರಾ. ಇವ್ರು 3 ಜನ ಯೋಗ್ಯರಲ್ಲ. ಕರ್ನಾಟಕದಲ್ಲಿ 224 MLAಗಳಲ್ಲಿ ಒಬ್ಬ ಯೋಗ್ಯ MLA ಸಿಗಲ್ಲ ನಿಮ್ಗೆ. ಯು ವಿಲ್ ನಾಟ್ ಫೈಂಡ್ ಅ ಸಿಂಗಲ್ ಪರ್ಸನ್ ಹೂ ಕ್ಯಾನ್ ವರ್ಕ್ ಫಾರ್ ದ ಪೀಪಲ್. ಕರ್ನಾಟಕದ 7 ಕೋಟಿ ಜನರಿಗೆ ನಿಯತ್ತಾಗಿ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿ ಸಿಗಲ್ಲ, ಒಬ್ಬ MLA ಸಿಗಲ್ಲ ನಿಮ್ಗೆ. ಈ ರೀತಿಯ ವ್ಯವಸ್ಥೆಯನ್ನ ನಾವು ಬದುಕ್ತಾ ಇದ್ದೀವಿ. ಒಬ್ಬ IAS ಅಧಿಕಾರಿಯನ್ನ ಪ್ರಾಸಿಕ್ಯೂಟ್ ಮಾಡಕ್ಕೆ 5 ವರ್ಷ ವೇಟ್ ಮಾಡಿ ಕೊನೆಗೆ ಹೈಕೋರ್ಟ್ ಆದೇಶ ಮಾಡುತ್ತೆ ಅಂತಂದ್ರೆ ಯಾವ ಮಟ್ಟಕ್ಕೆ ಭ್ರಷ್ಟಾಚಾರದಲ್ಲಿ ಈ ವ್ಯವಸ್ಥೆ ಮುಳುಗಿ ಹೋಗಿದೆ ಅಂತ ನೀವು ಯೋಚನೆ ಮಾಡಿ ಅಂತ ಹೇಳುತ್ತಾ, ಇದರಲ್ಲಿ ದಾವಣಗೆರೆನಲ್ಲೂ ಅಷ್ಟೇನೆ ವಂಶ ಪಾರಂಪರವಾಗಿ ನಿಂತಿರೋರನ್ನ ಸೋಲಿಸಿ, ಇವನ್ ಬಾಗಲಕೋಟೆನಲ್ಲೂ ಅಷ್ಟೇ ಸೋಲಿಸಿ ಪ್ರಜಾಪ್ರಭುತ್ವ ಗೆಲ್ತದೆ ಅಂತ ಈ ಮೂಲಕ ಹೇಳುತ್ತಾ, ಇಲ್ಲ ಅಂತಂದ್ರೆ ನಿಮ್ ಮನೆ ಬರೋಕ್ಕೆ ನಾವು ಏನು ಮಾಡಕ್ಕಾಗಲ್ಲ. ವಿ ವಿಲ್ ಆಲ್ಸೋ ಬಿ ಹೆಲ್ಪ್ಲೆಸ್. ಬಟ್ ಒಂದಂತೂ ನಿಜ, ನಮ್ಮ ಮೇಲೆ ಏನು ಇಂಪ್ಯಾಕ್ಟ್ ಆಗಲ್ಲ, ದುಡ್ಡಿರೋರ ಹತ್ರ ಮೇಲೆ ಏನು ಇಂಪ್ಯಾಕ್ಟ್ ಆಗಲ್ಲ. ಇಂಪ್ಯಾಕ್ಟ್ ಆಗೋದು ಸಾಮಾನ್ಯ ಜನ. ಈ ಕರ್ನಾಟಕದಲ್ಲಿ ಸಾಮಾನ್ಯ ಜನರ ಒಂದು ಜನಸಂಖ್ಯೆ ಮೋರ್ ದನ್ 90% ಇದೆ. 90% ಜನಸಂಖ್ಯೆ ಮೇಲೆ ಇದು ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳುತ್ತಾ, ಒಬ್ಬ IAS ಅಧಿಕಾರಿಯನ್ನ 5 ವರ್ಷಗಳ ಕಾಲ ಬಿಜೆಪಿ ಕಾಂಗ್ರೆಸ್ ಪ್ರೊಟೆಕ್ಟ್ ಮಾಡುತ್ತೆ. ಈಗ ಜಕ್ಕೂರ್ ವಿಲ್ಲಾ ಕೇಸಲ್ಲಿ ಒಬ್ಬ IPS ಅಧಿಕಾರಿಯನ್ನ ಪ್ರೊಟೆಕ್ಟ್ ಮಾಡಕ್ಕೆ ಸುಳ್ಳು ಮೆಡಿಕಲ್ ರಿಪೋರ್ಟ್ಗಳನ್ನ ಅಮೃತಹಳ್ಳಿ ಪೊಲೀಸರು ಮತ್ತೆ ಸರ್ಕಾರಿ ವೈದ್ಯರುಗಳು ರೆಡಿ ಮಾಡಿಕೊಂಡು ಕೇಸನ್ನ ಮುಚ್ಚಾಕ್ತಾ ಇದ್ದಾರೆ. ಈ ಕೇಸನ್ನ IPS ಅಧಿಕಾರಿಯ ಮನೆ ಆದ್ರಿಂದ CBIಗೆ ವರ್ಗಾವಣೆ ಮಾಡಬೇಕು ಅಂತ ನಾವು ಪತ್ರ ಬರೆದಿದ್ರು. ಸಿದ್ದರಾಮಯ್ಯ ಸರ್ಕಾರ ಡೋಂಟ್ ಕೇರ್. ನಾನೇ ಬರೆದಿದ್ದೀನಿ. ಆ ರಿಟರ್ನ್ ಪೆಟಿಷನ್ ಸ್ಟೇಟಿಂಗ್ ಟು ಟ್ರಾನ್ಸ್ಫರ್ ಈ ಅಮೃತಹಳ್ಳಿ ಪೊಲೀಸ್ ಇಂದ ಜಕ್ಕೂರ್ ವಿಲ್ಲಾ ಕೇಸನ್ನ CBIಗೆ ಹಸ್ತಾಂತರ ಮಾಡಿ ತನಿಖೆ ಆಗಬೇಕು. ಆಮೇಲೆ IPS ಅಧಿಕಾರಿಯ ಪಾತ್ರ ಏನು, ಅಲ್ಲಿಗೆ ಬರ್ತಾ ಇದ್ದಂತ ಪೊಲೀಸರು ಮತ್ತೆ ಇನೋವಾಗಳಲ್ಲಿ ಬರ್ತಾ ಇದ್ದಂತ ಪೊಲೀಸ್ ಅಧಿಕಾರಿಗಳ ಪಾತ್ರ ಏನು, ಈ ಹೆಣ್ಣು ಮಕ್ಕಳನ್ನ ಎಷ್ಟು ಬಲಿಪಶು ಮಾಡಲಾಗಿದೆ, ಎಷ್ಟು ಹೆಣ್ಣು ಮಕ್ಕಳು ಬಲಿಪಶು ಆಗಿದ್ದಾರೆ, ಎಷ್ಟು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ, ಇದರಿಂದ ಸಮಾಜದ ಮೇಲೆ ಆದಂತ ಪರಿಣಾಮವನ್ನ CBI ತನಿಖೆ ಮಾಡಬೇಕು ಅಂತ ನಾವು ಲೆಟರ್ ಬರೆದಿದ್ರು ಕೂಡ ಇದೇ ಅಮೃತಹಳ್ಳಿ ಪೊಲೀಸರ ಕೈಯಲ್ಲಿ ಇದೇ ಸಿದ್ದರಾಮಯ್ಯನವರ ಸರ್ಕಾರ ಯಾವ ರೀತಿ ರೋಹಿಣಿ ಸಿಂಧೂರಿಗೆ ಪ್ರೊಟೆಕ್ಟ್ ಮಾಡಿದ್ರು ಬಿಜೆಪಿ ಕಾಂಗ್ರೆಸ್, ಅದೇ ರೀತಿ IPS ಅಧಿಕಾರಿಯನ್ನ ಪ್ರೊಟೆಕ್ಟ್ ಮಾಡಕ್ಕೆ ಅಮೃತಹಳ್ಳಿ ಪೊಲೀಸ್ ಅವರನ್ನ ಬಳಸ್ತಾ ಇದ್ದಾರೆ ಅಂತ ಈ ಮೂಲಕ ಹೇಳುತ್ತಾ, ದಿಸ್ ಇಸ್ ದ ಫ್ಯಾಕ್ಟ್, ಯು ಶುಡ್ ನೋ. ಥ್ಯಾಂಕ್ಸ್ ಅ ಲಾಟ್. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಫ್ಯಾಕ್ಟ್ ಗಳನ್ನ ಹೇಳ್ಬೇಕು ಅನಿಸ್ತು. ಯಾವ ಮಟ್ಟಕ್ಕೆ ಬಂದು ಆಡಳಿತ ನಿಂತಿದೆ ನೀವೇ ಯೋಚನೆ ಮಾಡಿ. ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ. ಧನ್ಯವಾದಗಳು.